ಮೂಗಳ್ಳಿ ಪೂಜಾರ್ತಾರ ಕುಂಡಿಸ್ಕೊಂಡು ಮಾತಾಡ್ತಿದ್ದೀರಿ ಅಂದಾಗ ದೇವ್ರು ಯಾರು ಅಂತ ಹೇಳಿದ್ರೆ ದೇವ್ರು ಯಾರು ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ದೇವರು ಅಂತಂದ್ರೆ ಜನರೇ. ನಿಮ್ಮ ಸೇವೆಯನ್ನ ಮಾಡೋದಕ್ಕೋಸ್ಕರ ಈ ವ್ಯವಸ್ಥೆ ಬಂದಿರತಕ್ಕಂಥದ್ದು. ಈ ವ್ಯವಸ್ಥೆ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು, ಮನಮೋಹನ್ ಸಿಂಗ್ ಅಂತವರು, ಇವರೆಲ್ಲರೂ ಕೂಡ ತ್ಯಾಗದ ಫಲವಾಗಿ ಇವತ್ತು ಈ ಥರ ಕಾರ್ಯಕ್ರಮಗಳು ಬರೋದಕ್ಕೆ ಸಾಧ್ಯ ಆಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಆರ್ಥಿಕ ಸ್ವಾತಂತ್ರ್ಯ ಬರಬೇಕಾದಾಗ ಇವತ್ತೆಲ್ಲೋ ಒಂದು ಕಡೆಗೆ ಹಸಿವು ಮುಕ್ತವಾಗಿರ್ತಕ್ಕಂಥ ರಾಜ್ಯವನ್ನು, ದೇಶವನ್ನಾಗಿ ಮಾಡಬೇಕಾದಾಗ ಇಂಥೆಲ್ಲ ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ. ಮತ್ತು ಭಾಳ ಮುಖ್ಯವಾಗಿ ನಾವು ಯಾರನ್ನು ಕೂಡ ಇವತ್ತು ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ. 100 ವರ್ಷ ಬದುಬೋದು, 100 ವರ್ಷ ಅಂತೂ ನಮ್ಮ ಅಜ್ಜಿ 100 ವರ್ಷ ಇದ್ದಾಳಲ್ಲ, ಆಕೆ ಮೆಚ್ಚಬೇಕು. ಅದನ್ನು ನಾವೆಲ್ಲರೂ ಒಂದು ದಿವಸ ಕಾಲಗರ್ಭದಲ್ಲಿ ಸೇರಲೇಬೇಕಾಗುತ್ತೆ. ಕಾಲಗರ್ಭದಲ್ಲಿ ಸೇರೋದಕ್ಕಿಂತ ಮುಂಚೆ ನಮ್ಮದೊಂದು ಜವಾಬ್ದಾರಿಕೆ, ಕರ್ತವ್ಯ ಅಂತಕ್ಕಂಥ ಮಾತನಿರ್ತದೆ. ಆ ಜವಾಬ್ದಾರಿಕೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆ ಜವಾಬ್ದಾರಿಕೆಯನ್ನು ಹೇಳ್ಕೊಡ್ತಕ್ಕಂಥದ್ದೇ ನಾವು ಸಂವಿಧಾನ. ಅಂಬೇಡ್ಕರ್ ಅವರನ್ನ ಜ್ಞಾಪಿಸ್ಕೋತೀವಿ ನಾವು. ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚಿಸತಕ್ಕಂಥ ಅದರಲ್ಲಿ ತಿರುಳು ಏನಿದೆ, ಆ ಸರ್ವೀಸ್ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ನೋಡೋದಿಲ್ಲ. ನಾವು ಪ್ರತಿಭೆಗಳನ್ನು ನಮ್ಮ ನಿರ್ಮಾಣ ಮಾಡೋದ್ರ ಜೊತೆಗೆ ಅವ್ರು ಹೇಳಿದಂಥ ಕರ್ತವ್ಯಗಳನ್ನ ಕೂಡ ನಿರ್ವಹಿಸತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಬಹುಶಃ ಅವರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾದಂಥ ಪಂಚಾಯಿತಿಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಅನುಷ್ಠಾನ ಮಾಡೋದಕ್ಕೋಸ್ಕರ ಕಾನೂನಾಗಿದ್ದು ಆ ಸಂವಿಧಾನದಲ್ಲಿ. ಆ ಸಂವಿಧಾನಕ್ಕೆ ಅನೇಕ ತಿರುವನ್ನು ತರತಕ್ಕಂಥದ್ದು. ಮನಮೋಹನ್ ಸಿಂಗ್ ಅವರನ್ನ ನಾನು ನೆನೆಸ್ತೇನೆ. ಕಾರಣ ಏನಂತಂದರೆ, ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವಾಗ ಶಾಸಕನಾಗಿದ್ದಾಗ ಈ ಕಾನೂನು ತಂದ್ರಲ್ಲ, ಅವ್ರ ಕಾನೂನು ತಂದಾಗ ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯಲ್ಲೂ ಕೂಡ ಇವತ್ತು ಚರ್ಚೆ ಆಯಿತು. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ, ಅದು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯನೇ, ದುಡ್ಡು ಎಲ್ಲಿ ತರ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆ ಆಯಿತು. ಬಹುಶಃ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ನಾನು 2008ರಿಂದ ಇವತ್ತಿನವರೆಗೂ ಕೂಡ ನೋಡ್ತಿದ್ದೆ. ಅತ್ಯಂತ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇವತ್ತೆಲ್ಲ ಒಂದು ಕಡೆಗೆ ಒಬ್ಬರಿಗೆ ಇವತ್ತು ಕೂಲಿಗೆ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 370 ರೂಪಾಯಿ ಏನಾಗಿದೆ ಈಗ. 100 ದಿವಸ ಕೊಟ್ಟಾಗ ಕನಿಷ್ಠ 30-32 ಸಾವಿರ ರೂಪಾಯಿ ಕೂತಿತ್ತಾಗ ಬರ್ತದೆ. ಕೆಲಸ ಕೊಡೋದಕ್ಕೆ ಅವಕಾಶ ಇದೆ. ಅಂದರೆ ಹಸಿಮುಕ್ತವಾಗಿರ್ತಕ್ಕಂಥ ರಾಜ್ಯವನ್ನು, ದೇಶವನ್ನಾಗಿ ಮಾಡೋದಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಪೂರಕ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಸಂತೋಷ ಪಡಬೇಕಾದಾಗ ಅದಕ್ಕೆ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರ್ತಕ್ಕಂಥವ್ರು ಕೂಡ ನಾವು ನೆನೆಸಬೇಕಾಗ್ತದೆ ಅಂತ ಕಾರಣಕ್ಕೋಸ್ಕರ ಇವತ್ತು ಮನಮೋಹನ್ ಸಿಂಗ್ ಅವರನ್ನು ನಾವು ನೆನೆಸಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರನ್ನು, ಅಂಬೇಡ್ಕರ್ ಅವರನ್ನು ನೆನೆಸಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂದರೆ ಅವ್ರು ಹೇಳಿದಂಥ ಮಾತನ್ನು ತತ್ವಶಃ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹುಶಃ ಇವತ್ತು ರಾಜೇಶ್ವರಿ ಹೇಳಿದ್ದು ಕಲ್ಲು ದೇವರಲ್ಲ, ನಿಜ, ಅದು ಲೋಹದಿಂದ ಮಾಡಿದರೆ ದೇವರಲ್ಲ ಅದು. ಆದರೆ ದೇವರು ಯಾರು ಅಂತಂದರೆ ನಮ್ಮನ್ನು ಸೃಷ್ಟಿ ಮಾಡಿದವರು ಯಾರು? ಇವತ್ತು ನಮ್ಮನ್ನು ಸೃಷ್ಟಿ ಮಾಡಿದವರು ದೇವರೇ. ನಾವೆಲ್ಲರೂ ದೇವರ ಪ್ರತಿರೂಪ. ಅಂದರೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮನ್ನು ಯಾಕಪ್ಪ ಅಂತ ಹೇಳಿದ್ರೆ, ನಾವು ಏನಂದರೆ ನಮ್ಮದೆಲ್ಲ ಒಂದೇ, ನಾವೆಲ್ಲ ಹುಟ್ಟಿರೋದು ಒಂದೇ ಥರ. ನಾವು ಯಾವ ಥರ ಹುಡ್ತೀವಿ ಅಂತಂದರೆ, ನಾನು ಹೆಂಗೆ ಹುಟ್ಟಿದ್ದೀನೋ ನೀವು ಹಂಗೆ ಹುಟ್ಟಿರೋದು. ಅಂದರೆ ಅಚ್ಚು ಒಂದೇ ಅಂತ ಹೇಳಿದ್ರೆ, ನಾವು ಈ ರೀತಿಯಾಗಿ ಹುಟ್ಟಿದ ಅಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿಕೆ ಏನು ಅಂತಂದರೆ, ನಾವೆಲ್ಲರೂ ಕೂಡ ದೈವ ಸ್ವರೂಪರೇ. ನಾವೆಲ್ಲ ಒಂದಲ್ಲ ಒಂದು ಕಾಲಕ್ಕೆ ದೇವರ ಪಾದವನ್ನು ಸೇರ್ತಕ್ಕಂಥವ್ರೆ. ಅಂದರೆ ನಮ್ಮ ಕರ್ತವ್ಯವನ್ನು ಯಾವತ್ತೂ ಕೂಡ ಬರಿಬಾರ್ದು. ಮುಂದೆ ಬರ್ತಕ್ಕಂಥ ಪೀಳಿಗೆ ನಮ್ಮನ್ನು ಯಾವತ್ತೂ ಕೂಡ ಶಾಪ ಹಾಕದೇ ಇರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾದಾಗ ಇವತ್ತು ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳನ್ನು, ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದ್ದೀರಿ ಮತ್ತು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ. ಇವತ್ತು ಜನ ಮೆಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಇನ್ನೂ ಕೂಡ ಅದು ಕೆಲಸ ಜಾಸ್ತಿ ಆಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ನಮಗೆ ಆಡಳಿತದಲ್ಲಿ ಇವತ್ತು ಶಾಸಕಾಂಗ ಅಂತ ಹೇಳಿದ್ರೆ ಅದರ ಜವಾಬ್ದಾರಿಕೆ ಇರುವಂಥಕ್ಕಂಥದ್ದನ್ನು ನಾವು ಸಲಹೆಗಳನ್ನು ಕೊಡೋದು, ಸೂಚನೆ ಕೊಡ್ಬೋದು.
ಅದನ್ನು ತತ್ವಶಃ ಅನುಷ್ಠಾನ ಮಾಡ್ತಕ್ಕಂಥದ್ದು ಇವತ್ತು ಕಾರ್ಯಾಂಗ ನಮ್ಮಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ಶಾಸಕಾಂಗದ ಇತಿಮಿತಿಯನ್ನು ನಾವು ಅರಿತು ಕೆಲಸ ಮಾಡಿದಾಗ ಕಾರ್ಯಾಂಗ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ತಪ್ಪು ನೆಪ್ಪುಗಳಾಗ್ತದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಶಾಸಕಾಂಗಕ್ಕೆ ಇರ್ತದೆ. ನಾನು ಒಂದು ಮಾತನ್ನು ಹೇಳ್ತೀನಿ, 2008ರಲ್ಲಿ ನಾನು ಶಿರಾದ ಕ್ಷೇತ್ರದ ಶಾಸಕರಾದಾಗ ಏಕಾಏಕಿ ಕೆಲಸಗಳನ್ನು ಈ ರೀತಿಯಾದಂಥ ಕಾರ್ಯಕ್ರಮ ಬಂದಾಗ ಒಂದೊಂದು ಪಂಚಾಯಿತಿಗೆ 2.5 ಕೋಟಿ 3 ಕೋಟಿ 4 ಕೋಟಿವರೆಗೂ ಕೂಡ ಕೆಲಸ ಮಾಡಿಸಿದ್ವಿ. ಅದ್ರ ಮೇಲೆ ಅವನೊಬ್ಬ ಒಂದು ಅರ್ಜಿ ಬರೆದ ಮೇಲೆ ಎಲ್ಲ ಟ್ರ್ಯಾಕ್ಟ್ರಲ್ಲಿ JCBನಲ್ಲಿ ಮಣ್ಣು ಹೊಡಿತಾರೆ ಅಂತೇಳಿ ಅದನ್ನು ಎನ್ಕ್ವೈರಿ ಆಗಿ ಲೋಕಾಯುಕ್ತ ಎನ್ಕ್ವೈರಿ ಆಗಿ ಕ್ಲೋಸ್ ಆಗಿದ್ದು ಯಾವಾಗಪ್ಪ ಅಂದರೆ ಈಗ ಒಂದು 2 ತಿಂಗಳು 3 ತಿಂಗಳು ನಮ್ಮ ನಾಗರಾಜ್ ಬಂದ ಮೇಲೆ ಅದನ್ನು ಕ್ಲೋಸ್ ಆಗೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಇವತ್ತು ನಾವು ಮಾಡೋವಂಥ ಕೆಲಸದಲ್ಲಿ ಎಡರು ತೋಡ್ರುಗಳು ಬರ್ತದೆ, ಆದರೆ ಎದುರಿಸತಕ್ಕಂಥ ಸಾಮರ್ಥ್ಯವನ್ನು ಶಕ್ತಿಯನ್ನು ನೀಡ್ತಕ್ಕಂಥದ್ದು ಶಾಸಕಾಂಗದ ಕೆಲಸ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನಮ್ಮಲ್ಲಿ ಕಾರ್ಯಾಂಗದಲ್ಲಿ ಚೆನ್ನಾಗಿ ಕೆಲಸವನ್ನು ಆಗ್ತಾಯಿದೆ. ನಾನು ಪ್ರತಿಯೊಬ್ಬರ ಹೆಸರನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದು ಮಾತು ಹೇಳ್ತಿದ್ರು, ಜುಂಜೇಗೌಡ ಹೊರಟು ಮನುಷ್ಯ, ಅವನು ಕರ್ಕೊಂಬರ್ಬೇಡಿ ಸರ್ ಮಧುಗಿರಿಯಿಂದ ಅಂತೇಳಿ. ಆದರೂ ಕೂಡ ಕರ್ಕೊಂಬಂದೆ. ಅವನ ಇತಿಹಾಸವನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ, ಅವ್ರು ಇರಲಪ್ಪ ಅಂತೇಳಿ ಹೇಳಿದೆ. ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಮೆಚ್ಚತಕ್ಕಂಥ ಒಬ್ಬ PDO ಆಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ರೀತಿಯಾಗಿ ಅವರೆಲ್ಲರಿಗೂ ಮಾರ್ಗದರ್ಶನ ನಮ್ಮ ಹರೀಶನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟು ಇವತ್ತು ಜನರ ಕೆಲಸವನ್ನು ಮಾಡಿ ಜನರ ಕೆಲಸವನ್ನು ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಪದೇ ನಾನು ಹೇಳ್ತಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಎಲ್ಲರ ಮಾತನ್ನು ಕೇಳಿದ್ದೇನೆ. ಇನ್ನೂ ಕೂಡ ನನಗೆ ಬೇರೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಲೇಬೇಕಾಗಿರೋದ್ರಿಂದ ಈ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ನಿಮ್ಮೆಲ್ಲ ಚಟುವಟಿಕೆಗಳನ್ನು ನೋಡಿ ಮೆಚ್ಚುಗೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಯಶಸ್ಸಿಗಾಗಿ